ನನ್ನ ಹೆಸರು ತನುಶ್ರೀ. ನಾನು ಸರ್ಕಾರಿ ಪ್ರೌಢಶಾಲೆ ರಂಗಸಮುದ್ರದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಕರ್ನಾಟಕ ರಾಜ್ಯ. ನಮಗೆ ಸ್ವಾತಂತ್ರ್ಯ ಸಿಗಲು ಅನೇಕ ಹೋರಾಟಗಾರರು ತನ್ನ ತ್ಯಾಗ, ಬಲಿದಾನ ಮತ್ತು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿದ್ದಾರೆ. ಅಂಥವರಲ್ಲಿ ಮೀರಾ ಆರ್ಯರವರ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಹೆಚ್ಚು ಜನಪ್ರಿಯವಾಗಿಲ್ಲ, ಆದರೂ ಕೂಡ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪಾತ್ರ ಅಪಾರವಾಗಿದ್ದು. ಅದೇ ರೀತಿ ಮೀರಾ ಆರ್ಯರವರ ಅವ್ರ ಬಗ್ಗೆ ಅವರು ಯಾವ ರೀತಿ ಜೀವನವನ್ನು ಸಾಗಿಸಿದ್ರು, ಅವರ ಜೀವನ ಚರಿತ್ರೆಯನ್ನು ಅವ್ರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಮೀರಾ ಆರ್ಯರವರು ಮೂಲತಃ ಒಬ್ಬ ಶ್ರೀಮಂತ ಉದ್ಯಮಿಯ ಮಗಳಾಗಿರ್ತಾರೆ. ಇವರು ತುಂಬ ಬುದ್ಧಿಶಾಲಿ. ಇವರು ಮಾರ್ಚ್ 5, 1992 ಕೇಕ್ರಾ ನಗರದಲ್ಲಿ ಜನಿಸ್ತಾರೆ. ಇವರ ಶಿಕ್ಷಣ ಕೋಲ್ಕತ್ತಾದಲ್ಲಿ ಇವರು ಮುಂದುವರಿಸ್ತಾರೆ. ಅದೇ ರೀತಿ ತಮ್ಮ ಬಸಂತ್, ಇವರಿಬ್ಬರಿಗೂ ಒಂದು ಹುಚ್ಚ ಆಸೆ ಇರುತ್ತೆ. ಏನಪ್ಪ ಅಂತಂದರೆ, ಅವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮದು ಒಂದು ಪಾತ್ರ ಇರಬೇಕು ಅನ್ನೋದೊಂದು ಅವರ ಹುಚ್ಚು ಕನಸಾಗಿರುತ್ತೆ. ಅದೇ ರೀತಿ ಅವರು ಬೆಳೆದು ದೊಡ್ಡವರಾಗಿ ಅವರ ಮದುವೆ ಅವ್ರ ತಂದೆ ಆಸೆ ಪಟ್ಟ ಹಾಗೆ ಒಳ್ಳೆ ಆಫೀಸರ್ ಜೊತೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಂತೆ ನಿಶ್ಚಯವಾಗುತ್ತೆ. ಅದೇ ರೀತಿ ಅವರು ಬ್ರಿಟಿಷ್ ಸರ್ಕಾರದ CID ಅಧಿಕಾರಿ ಅಂದರೆ ಗೂಢಚಾರರಾಗಿರ್ತಾರೆ. ಅವ್ರ ಜೊತೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಮೀರಾ ಆರ್ಯರವರಿಗೆ ಏನನ್ಸುತ್ತಪ್ಪ ಅಂತಂದರೆ, ಮೀರಾ ಆರ್ಯರವರನ್ನು ಕಂಡ್ರೆ CID ಅವರು ಮದುವೆ ಆಗಲು ತುಂಬ ಇಷ್ಟಪಡ್ತಾರೆ. ಕಾರಣ ಏನಪ್ಪ ಅಂತಂದರೆ, ಅವರು INAಯಲ್ಲಿ ಝಾನ್ಸಿ ರೆಜಿಮೆಂಟ್ನಲ್ಲಿ ಅವರು ಕ್ಯಾಪ್ಟನ್ ಆಗಿ ನಿರ್ವಹಿಸ್ತಿರ್ತಾರೆ. ಅಂತ ಅಂದರೆ ನೇತಾಜಿ ಝಾನ್ಸಿ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಂದರೆ ನೇತಾಜಿ ಬಗ್ಗೆ ಎಲ್ಲ ರಹಸ್ಯಗಳನ್ನು ತಿಳ್ಕೋಬೋದು ಎಂಬ ಒಂದು ದೊಡ್ಡ ಉದ್ದೇಶವಾಗಿರುತ್ತೆ ಬ್ರಿಟಿಷ್ ಇವರು ಮದುವೆ ಆಗೋದಕ್ಕೆ. ಅವರ ಹೆಸರು ಶ್ರೀಕಾಂತ್ ಜಯರಂಜನ್ ದಾಸ್ ಅಂತೇಳಿ. ಇವ್ರಿಗೆ ಮದುವೆ ಆದ ನಂತರ ಅವ್ರನ್ನ ತುಂಬ ಒತ್ತಾಯಿಸ್ತಾರೆ. ಏನಂತಂದರೆ, ನೀನು ನೇತಾಜಿ ಅವ್ರನ್ನ ಕೊಂದುಬಿಡು, ಸಾಯಿಸ್ಬಿಡು ಅಂತ ಕೇಳ್ತಾರೆ. ಆದರೆ ಮೀರಾ ಆರ್ಯರು ಯಾವುದೇ ಕಾರಣಕ್ಕೂ ಅವ್ರನ್ನ ಸಾಯಿಸಿಲ್ಲ. ಕಾರಣ ಇಷ್ಟೇ, ಅವರು ಹುಚ್ಚು ಪ್ರೇಮಿಯಾಗಿರ್ತಾರೆ ನೇತಾಜಿ ಅವ್ರನ್ನ. ಇದೇ ರೀತಿ, ಸರಿ ಬಿಡು, ಹಾಗಾದರೆ ನೀನು ಸಾಯಿಸಲ್ಲ ಅಲ್ವಾ, ನಾನೇ ಅವ್ರನ್ನ ಸಾಯಿಸ್ತೀನಿ, ಅಟ್ಲೀಸ್ಟ್ ಅವ್ರು ಎಲ್ಲಿದ್ದಾರೆ ಅನ್ನೋದಾದರೂ ಮಾಡು ಅಂತ ಹೇಳ್ತಾರೆ. ಆದರೆ ಮೀರಾ ಆರ್ಯವರು ಅವರು ಒಂದು ಗುಟ್ಟು ಕೂಡ ಹಾಗೆ ಬಿಟ್ಕೊಡಲ್ಲ, ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಡಲ್ಲ. ಅವ್ರ ವಾಸಸ್ಥಳ ಆಗಿರ್ಬೋದು, ಅವ್ರು ಎಲ್ಲಿ ವಾಸಿಸ್ತಾರೆ, ಅದ್ರ ರಹಸ್ಯ ಏನು ಸ್ವಲ್ಪನೂ ಬಿಟ್ಕೊಡೋದಿಲ್ಲ. ಆವಾಗ ಈ ಶ್ರೀಕಾಂತ್ ಜಯರಂಜನ್ ದಾಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ದಿನಗಳ ನಂತರ ನೇತಾಜಿ ಅವ್ರನ್ನ ಕೊಲ್ಲಬೇಕು ಅಂತ ಹಲವಾರು ಪ್ಲ್ಯಾನ್ ಎಲ್ಲ ಮಾಡಿ ಅವ್ರನ್ನ ಕೊಲ್ಲಲು ಪ್ರಯತ್ನ ಪಡ್ತಾರೆ. ಆವಾಗ ಅದೃಷ್ಟ ನಮಗೆ ಏನಾಯ್ತಂತಂದರೆ, ಅವರು ಆ ಒಂದು ಬುಲೆಟ್ನ ಒಂದು ಗುರಿಯಿಂದ ತಪ್ಪಿಸ್ಕೊಂಡು ಆ ಗುರಿ ಏನಾಗುತ್ತಪ್ಪ ಅಂತಂದರೆ, ಅದೇ ವಾಹನವನ್ನು ಓಡಿಸ್ತಾ ಇರುವಂತಹ ಚಾಲಕನ ಮೇಲೆ ಆ ಗುಂಡು ಬೀಳುತ್ತೆ. ಆವಾಗ ಆ ಚಾಲಕ ಸತ್ತೋಗ್ತಾನೆ. ಆವಾಗ ಮೀರಾ ಆರ್ಯ ಇದನ್ನೆಲ್ಲ ಕಂಡಂತಹ ಮೀರಾ ಆರ್ಯರಿಗೆ ತುಂಬ ಕೋಪ ಬರುತ್ತೆ. ಆವಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಸ್ವಂತ ಪತಿಯಾದರೂ ಕೂಡ ಅವ್ರು ಬಿಡಲ್ಲ. ನನ್ನ ನೇತಾಜಿ ಅವ್ರನ್ನ ಸಾಯಿಸಲು ಬಂದವರು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಾಯಿಸಲು ಬಂದವರು ಅಂತೇಳಿ ತನ್ನ ಪತಿಯನ್ನೇ ತನ್ನ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಾರೆ. ಇಂತಹ ದೇಶಭಕ್ತಿ ಹೋರಾಟಗಾರ್ತಿ ತನ್ನ ಪತಿಯನ್ನೇ ಕೊಂದಿದ್ದಾಳೆ ಎಂಬುದು ಎಲ್ಲರೂ ನಂಬಲು ಅಸಾಧ್ಯವಾಗಿರ್ಬೋದು, ಆದರೆ ಇದು ನಿಜವಾಗಿ ನಡೆದಿದೆ. ಇದೇ ರೀತಿ ಇವ್ರನ್ನ ಸಾಯಿಸಿದ್ರು. ಶ್ರೀಕಾಂತ್ ಜಯರಂಜನ್ ದಾಸ್ ಅವ್ರನ್ನ ಸಾಯಿಸಿದ್ರು. ಅವರು ತನ್ನ ಕೈಯಿಂದಲೇ ಸಾಯಿಸಿದ್ರು ಅವ್ರನ್ನ. ಇದನ್ನೆಲ್ಲ ಕಂಡಂತಹ ಬ್ರಿಟಿಷ್ ಸರ್ಕಾರ ಇವರನ್ನ ಜೈಲಿಗೆ ಹಾಕ್ತು, ಜೀವಿತಾವಧಿ ಶಿಕ್ಷೆಯನ್ನು ಕೊಡ್ತು. ಇವರು ಅಂಡಮಾನ್ ನಿಕೋಬಾರ್ನಲ್ಲಿರುವ ಕಾಲಾಪಾನಿ ಸೆಲ್ಯುಲರ್ ಜೈಲ್ಗೆ ಇವ್ರನ್ನ ಹಾಕ್ತಾರೆ. ಆವಾಗ ಇವರು ಎಷ್ಟು ಹಿಂಸೆ ಪಟ್ಟಿರ್ತಾರಪ್ಪ ಅಂತಂದರೆ, ಅವರ ಒಂದು ಹಿಂಸೆ ಯಾವ ಒಂದು ಹೆಣ್ಣು ಮಗುವಿಗೂ ಕೂಡ ಯಾವುದೇ ಒಬ್ರಿಗೂ ಬರಬಾರ್ದು ಅಂತ ಅವರೇ ಹೇಳ್ತಾರೆ. ಅದೇ ರೀತಿ ಅಲ್ಲಿ ನಡೆದಂಥ ಒಂದು ಘಟನೆಯನ್ನೇ ಹೇಳಲು ಇಚ್ಛಿಸ್ತೇನೆ. ಅವ್ರಿಗೆ ಒಂದು ಚಿಂದಿ ಬಟ್ಟೆನೂ ಕೂಡ ಕೊಟ್ಟಿರೋದಿಲ್ಲ ಅವ್ರಿಗೆ. ಅವರು ತುಂಬ ಚಳಿಯಿಂದ ಬಳಲ್ತಾ ಇರ್ತಾರೆ. ಮತ್ತು ಕಾಲಲ್ಲಿ ಚೈನ್ ಎಲ್ಲ ಹಾಕಿರ್ತಾರೆ. ಅದರ ತೂಕದಿಂದ ಅವರ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ. ಇದೆಲ್ಲ ಮೀರಾ ಆರ್ಯ ತುಂಬ ಕಷ್ಟಪಟ್ಟು
ಆವಾಗ ನೀರಾರ್ಯ ಸ್ವಲ್ಪ ತೃಪ್ತಿ ಪಡ್ತಾರೆ, ಚಳಿಗೆ ಕಂಬಳಿನಾದ್ರೂ ಎಷ್ಟೋದ್ರಲ್ಲ ಅಂತೇಳಿ. ತದನಂತರ ಅವ್ರಿಗೆ 1 ವಾರ ಅಲ್ಲ 2 ವಾರ ಅಲ್ಲ ಸತತ ಏನು ಊಟ ಕೊಡದಂತೆ 1 ತಿಂಗಳು ಊಟ ಇಲ್ಲದಂತೆ ಬಳಲ್ತಾ ಇದ್ರು. ಅದೇ ಸಮಯದಲ್ಲಿ ಒಂದು ಕಿಚಡಿ ಅನ್ನ ಪ್ಲೇಟ್ನ ತಂದು ಕೊಡ್ತಾರೆ. ಆದರೆ ತಿನ್ನಲು ಕೈಕಾಲೆಲ್ಲ ಚೈನ್ ಹಾಕ್ಬಿಟ್ಟಿರ್ತಾರೆ, ತಿನ್ನೋದಕ್ಕೆ ಆಗಲ್ಲ. ಎಂಥ ಕಷ್ಟ ಅಲ್ವಾ ಆ ಮಹಿಳೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಿದವರು. ಅದೇ ರೀತಿ ಆ ಜೈಲರ್ ಬಂದು ಆ ಒಂದು ಚೈನ್ನ ಸರಪಳಿ ಏನಿದೆ ಅದನ್ನು ಒಡೆಯೋದಕ್ಕೆ ಹೋಗ್ತಾನೆ. ಆವಾಗ ಕೈಗೆ ಅದು ತುಂಬ ಅಂದರೆ ತುಂಬ ಏಟಾಗುತ್ತೆ, ಕೈ ಮೂಳೆ ಮೇಲೆ ಹೊಡೆದ್ಬಿಡ್ತಾನೆ. ಅದೇ ರೀತಿ ಕಾಲು ಹೊಡೆಯಕ್ಕೆ ಹೋಗ್ತಾನೆ, ಕಾಲು ಕೂಡ ಮೂಳೆ ಮೇಲೆ 4-5 ಸಲ ಏಟು ಹೊಡೆದ್ಬಿಡ್ತಾನೆ. ಅದು ಯಾವ ರೀತಿ ಆಗುತ್ತೆ ಅಂತ ಅಂದರೆ ಮೂಳೆಗೆ ಜೀವ ಹೋದಂಗಾಗುತ್ತೆ. ಆದರೂ ಕೂಡ ಅಂಥ ಕಷ್ಟದಲ್ಲೂ ಆ ನೀರಾ ಆರ್ಯರವರು ಧೈರ್ಯಗೆಡಲ್ಲ, ಧೈರ್ಯದಿಂದನೇ ಇರ್ತಾರೆ. ಅವಾಗ ಹೇಳ್ತಾರೆ ನೀರಾ ಆರ್ಯರವರ ಜೈಲರ್ಗೆ, ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ನನ್ನ ಕಾಲಿಗೆ ಕೈಗೆ ಹೊಡೆದಲ್ಲ, ನಿಮ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಹೇಳ್ತಾರೆ. ಅವಾಗ ಆ ಜೈಲರ್ ಹೊಡೆದ ನಂತರ ಆದಮೇಲೆ ಅಲ್ಲೇ ಬ್ರಿಟಿಷ್ ಅಧಿಕಾರಿ ಇರ್ತಾರೆ. ನೀನು ಇಷ್ಟು ಹಿಂಸೆ ಪಡಬೇಡ, ನೀನು ನೇತಾಜಿ ಎಲ್ಲಿದ್ದಾರೆ ಅಂತ ಹೇಳ್ಬಿಡು, ಇವಾಗಲೇ ಬಿಟ್ಟು ಕಳಿಸ್ಬಿಡ್ತೀವಿ ನಿನ್ನ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಅವರು ಒಂದು ಏರೋಪ್ಲೇನ್ ಆಘಾತದಿಂದ ಸತ್ತೋದ್ರು, ಅದು ಇಡೀ ಜಗಕ್ಕೆ ಗೊತ್ತು, ಏಕೆ ನೀವು ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅವಾಗ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೆ, ಅವರು ಬದುಕೇ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಹೌದು ಅಂತ ಹೇಳಿ ನಗ್ಬಿಟ್ಟು ನೀರಾ ಆರ್ಯರು ಹೌದು ಬದುಕೇ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಬ್ರಿಟಿಷ್ ಅಧಿಕಾರಿ ಕಣ್ಣು ಕಿವಿ ಎಲ್ಲ ಚುರುಕಾಗ್ಬಿಡ್ತಾರೆ. ಓ ಇನ್ನೂ ಬದುಕಿದ್ದಾರೆ, ಅವ್ರು ಸಾಯಿಸ್ಬೋದು ಅನ್ನೋ ಕುತೂಹಲದಿಂದ ಇರ್ತಾರೆ. ಆದರೆ ನೀರಾ ಆರ್ಯ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಗ್ನಗ್ತಾ, ಹೌದು ಅವರು ಬದುಕೇ ಇದ್ದಾರೆ, ಎಲ್ಲಿ ಬದುಕಿದ್ದಾರೆ ಅಂತಂದರೆ ನನ್ನ ಹೃದಯದಲ್ಲಿ ಸದಾಕಾಲ ಬದುಕೇ ಇರ್ತಾರೆ ಅಂತ ಹೇಳ್ತಾರೆ. ಆವಾಗ ಆ ಬ್ರಿಟಿಷ್ ಅಧಿಕಾರಿಗೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಆವಾಗ ಅವರು ಹೌದಾ ಅಲ್ಲಿ ಬ್ರಿಟಿಷ್ ಅಧಿಕಾರಿ ಏನು ಹೇಳ್ತಾನಪ್ಪ ಅಂತಂದರೆ ನೀರಾ ಆರ್ಯಗೆ, ಹೌದಾ ನಿನ್ನ ಎದೆಯಲ್ಲಿ ಅವ್ರು ಬದುಕಿದಾರಾ, ನಿನ್ನ ಹೃದಯದಲ್ಲಿ ಅವ್ರು ಇದ್ದಾರಾ, ಸರಿ ಬಿಡು ಅಲ್ಲಿಂದಲೇ ಅವ್ರನ್ನ ಈಚೆ ತೆಗಿಯೋಣ ನೇತಾಜಿ ಅವ್ರನ್ನ ಅಂತ ಹೇಳ್ತಾರೆ. ಆವಾಗ ಜೈಲರ್ಗೆ ಹೇಳ್ತಾರೆ, ಅವ್ರ ಎದೆಯಲ್ಲಿ ಅಂದರೆ ಅವ್ರ ಹೃದಯದಲ್ಲಿ ನೇತಾಜಿ ಅವ್ರು ಇದ್ದಾರಂತೆ, ತೆಗಿಯಪ್ಪ ಹೋಗಿ ಅಲ್ಲಿಂದನೇ ನೀನು ಅಂತ ಹೇಳ್ತಾರಂತೆ. ಎಷ್ಟು ನೀಚವಾದ ಕೆಲಸ ಅಲ್ವಾ ಇದು. ಆವಾಗ ಏನು ಹೇಳ್ತಾರೆ ಅಂತಂದರೆ ಅವ್ರ ಜೈಲರ್ಗೆ ಹೇಳ್ತಾರೆ, ಅವರ ಒಂದು ಎಡಭಾಗದ ಸ್ತನವನ್ನು ಕಟ್ ಮಾಡಿ ಅಲ್ಲಿಂದ ನೇತಾಜಿ ಅವರು ಹೊರಗೆ ಬರ್ತಾರೆ ಅಂತ ಹೇಳ್ತಾರೆ. ಆವಾಗ ಅವರು ಆ ತಾಯಿ ಎಷ್ಟು ನೋವನ್ನು ಪೀಡಬೇಡ, ಅವರು ಅವರ ಎಡಭಾಗದ ಒಂದು ಸ್ತನವನ್ನೇ ಕಟ್ ಮಾಡ್ತಾರೆ. ಆ ನೋವು ಆಗ ನೀರಾ ಆರ್ಯ ಅವರು ಹೇಳ್ತಾರೆ, ಈ ನೋವು ಯಾವ ಒಂದು ಮಹಿಳೆಗೂ ಬರಬಾರ್ದು ದೇವೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಜೈಲರ್ ಕತ್ತಿಡ್ದು ಹೇಳ್ತಾನೆ, ಇದೇ ರೀತಿ ನೀನೇನಾದರೂ ಹಿಂದಕ್ಕೆ ತಿರುಗಿ ಮಾತಾಡಿದ್ರೆ ನಿನ್ನ ಇನ್ನೂ ಒಂದು ಸ್ತನವನ್ನು ಕಟ್ ಮಾಡ್ತೀನಿ ಅಂತೇಳಿ ಎದುರಿಸಿ ಹೋಗ್ತಾನೆ. ಇದೇ ರೀತಿ ಆ ತಾಯಿ ತುಂಬ ಅಂದರೆ ತುಂಬ ಹಿಂಸೆಯನ್ನು ಪಟ್ಟು ನೋವಿನಿಂದ ಬಳಲಾಗ್ತಾಳೆ. ಇದೇ ದಿನಗಳ ಸ್ವಾತಂತ್ರ್ಯ